ಲೈಫಲ್ಲಿ ನೆಮ್ಮದಿ ಇರಬೇಕು ಅಂತಂದರೆ ಎಷ್ಟೋ ಒಳ್ಳೆಯ ವಿಷಯಗಳನ್ನ ನಮ್ಮ ಲೈಫಲ್ಲಿ ನಾವು ಆ್ಯಡ್ ಮಾಡ್ಕೊತೀವಿ. ಆದರೆ ಇನ್ನು ಕೆಲವೊಂದು ವಿಷಯಗಳನ್ನ ಡಿಲೀಟ್ ಮಾಡೋದ್ರಿಂದ ಮಾತ್ರ ನೆಮ್ಮದಿ ಸಿಗುತ್ತೆ. ಆ 4 A's ಯಾವುದು ಅಂತ ಗೊತ್ತಾ? ಅಸೂಯೆ, ಅಹಂಕಾರ, ಆಸೆ, ಆಡಂಬರ. ಅಸೂಯೆ ಅಂದರೆ ನಮ್ಮಲ್ಲಿ ಅಥವಾ ನಮ್ಮ ಸುತ್ತಮುತ್ತ ಇರುವಂಥ ನೆಗೆಟಿವಿಟೀನ ನಾವೇ ಅಬ್ಸರ್ವ್ ಮಾಡಿಕೊಂಡು ಅದನ್ನೇ ನಮ್ಮ ಮೈಂಡಲ್ಲಿ ನಾವು ಕ್ರಿಯೇಟ್ ಮಾಡ್ಕೊಳ್ತಾ ಬರ್ತೀವಲ್ಲ, ಅದು. ಅಹಂಕಾರ ಅಂದರೆ ಈಗೋ, ಸಾರಿ ಹೇಳೋದಕ್ಕೂ ಒಂದು ಈಗೋ ಅಥವಾ ಮುಂದೆ ಮಾತಾಡ್ಸೋದಕ್ಕೂ ಒಂದು ಈಗೋ, ಇದನ್ನು ಇಟ್ಕೊಂಡ್ರೆ ಎಷ್ಟೋ ಜನಗಳಿಂದ ನಾವು ಗೊತ್ತಿಲ್ಲದೇ ದೂರ ಆಗೋಗ್ತೀವಿ. ಆಸೆ ಅಂದರೆ ಅತಿಯಾದ ಆಸೆ, ಬೇಡದೇ ಇರೋ ವಿಷಯಗಳ ಮೇಲೆ, ಬೇಡದೇ ಇರೋ ವಸ್ತುಗಳ ಮೇಲೆ ಅತಿಯಾದ ಆಸೆ ಇಟ್ಕೊಂಡಾಗ ಸಣ್ಣ ಪುಟ್ಟ ವಿಷಯಗಳನ್ನ ಅಪ್ರಿಷಿಯೇಟ್ ಮಾಡೋದು ಮರ್ತೇ ಹೋಗ್ತೀವಿ. ಆ್ಯಂಡ್ ಕೊನೆಯದಾಗೆ ಅತಿಯಾದ ಆಡಂಬರ, ಅವಶ್ಯಕತೆಗೆನ ಮೀರಿ ಆಡಂಬರವನ್ನು ತೋರಿಸೋದ್ರಿಂದ ಬೇರೆಯವ್ರಿಗೆ ನಾವು ಪ್ರೂವ್ ಮಾಡ್ತಾನೇ ಬರ್ತೀವಿ ಹೊರತು ನಮ್ಮ ಲೈಫಲ್ಲಿ ನಾವು ನೆಮ್ಮದಿಯನ್ನು ನಿಜವಾಗ್ಲೂ ಕಂಡ್ಕೊಳ್ಳೋದಿಲ್ಲ. ಈ ವಿಷಯಗಳು ನಮ್ಮಲ್ಲೇ ಸೈಲೆಂಟಾಗಿ ಕೂತ್ಬಿಟ್ಟಿರುತ್ತೆ. ಸೊ ಸಣ್ಣ ಸಣ್ಣ ಮೂಮೆಂಟ್ಸ್ನ ಎಂಜಾಯ್ ಮಾಡೋದನ್ನು ಮರ್ತೋಗಿರ್ತೀವಿ. ನಮ್ಮ ಎನರ್ಜಿ ಗೊತ್ತಿಲ್ದಂಗೆ ಡ್ರೈನ್ ಆಗ್ತಾ ಇರುತ್ತೆ ಆ್ಯಂಡ್ ನಮ್ಮ ರಿಯಾಕ್ಷನ್ಸ್ ಮೇಲೆ ನಮಗೆ ಕಂಟ್ರೋಲ್ ಇರೋದೇ ಇಲ್ಲ. ಆದಷ್ಟು ಈ 4 A'ಸ್ನ ಡಿಲೀಟ್ ಮಾಡಿದಾಗಲೇ ಲೈಫಲ್ಲಿ ಒಂದು ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ. ವೆಲ್ಕಮ್ ಟು ಡೇ 39 ಆಫ್ ಮೈ 75 ಡೇಸ್ ಸೆಲ್ಫ್ ಚಾಲೆಂಜ್. ಇವತ್ತು ಡೇ ಆಫ್ನ ತೊಗೊಂಡಿದ್ದೆ, ಆರ್ಯನ್ಗೆ ಹುಷಾರಿರಲಿಲ್ಲ ಅಂತ. ಸೊ ಆದಷ್ಟು ಅವನ್ನ ನೋಡಿಕೊಂಡು ಅವ್ನಿಗೆ ರೀಕವರ್ ಮಾಡಿದಾಗ ನೆಕ್ಸ್ಟ್ ಡೇಯಿಂದ ಕೆಲಸಕ್ಕೆ ನಾನು ವಾಪಸ್ ಆ್ಯಸ್ ಯೂಶ್ವಲ್ ಹೋಗ್ಬೋದು ಅಂತ. ಬೆಳಗ್ಗೆ ಒಂದು ಸಾರಿ ಡಾಕ್ಟರ್ನ ವಿಸಿಟ್ ಮಾಡ್ಕೊಂಡು ಬಂದು ಬರ್ತಾನೆ ತಿಂಡಿನ ತಿಂದ್ಕೊಂಡು ಮನೇಲಿದ್ದೆ ಅಂತ ಮನೇಲಿರುವ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಲಂಚ್ಗೆ ಜಸ್ಟ್ ರೈಸ್ ರಸಮ್ನ ತೊಗೊಂಡಿದ್ದೀವಿ ಆ್ಯಂಡ್ ಡಿನ್ನರ್ಗೆ ಇವಾಗ ತರಕಾರಿ ಎಲ್ಲ ಬಳಸ್ಕೊಂಡು ವೆಜಿಟೇಬಲ್ ಉಪ್ಮಾನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಒನ್ ಟೈಮ್ ಇದು ನನ್ನ ಹೇಟೆಸ್ಟ್ ರೆಸಿಪಿ ಅಥವಾ ಡಿಶ್ ಆಗಿತ್ತು, ಈಗ ಒನ್ ಆಫ್ ಮೈ ಫೇವ್ರೆಟ್. ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಕಿಚನ್ನ ಕ್ಲೀನ್ ಮಾಡಿ ನಾಳೆಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪರೇಷನ್ಸ್ನ ಈಗಲೇ ಮಾಡ್ಕೊತಾ ಇದ್ದೀನಿ. ರಿಯಲಿ ದಿಸ್ ಸೇವ್ಸ್ ಲಾಟ್ ಆಫ್ ಟೈಮ್. ಇದಾಗಿತ್ತು ಇವತ್ತಿನ ನನ್ನ ದಿನ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.